ಇನ್ನು ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಬಿಸಿಯೂಟ ತಯಾರಕರು ಧರಣಿ ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ ಭವನದೊಳಗೆ ನುಗ್ಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಜಿಲ್ಲಾಡಳಿತ ಭವನದ ಎದುರು ಭಾರಿ ಹೈಡ್ರಾಮಾ ನಡೆದಿದೆ. ಸಿಐಟಿಯು ನೇತೃತ್ವದಲ್ಲಿ ನಡೆದಿರುವಂತಹ ಬೃಹತ್ ಪ್ರತಿಭಟನೆ ಇದು. ಬಿಸಿಯೂಟ ತಯಾರಕರ ಮಹಿಳೆಯರಿಂದ ಪ್ರತಿಭಟನೆ ನಡೆದಿದೆ. ಪೊಲೀಸ್ ವಾಹನಕ್ಕೆ ತಡೆಯೊಡ್ಡಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಸಿಯೂಟ ತಯಾರಕ ಮಹಿಳೆಯರು ಧರಣಿ ಕೂತಿದ್ದಾರೆ. ವೇತನ ಹೆಚ್ಚಳ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಅದು ವಿಪರೀತಕ್ಕೆ ಹೋಗಿದೆ. ಕೊಪ್ಪಳ ಜಿಲ್ಲಾಡಳಿತ ಭವನದೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದೇ ಸಂದರ್ಭ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ತಡೆದಿರುವಂತಹ ದೃಶ್ಯ ಇದು. ಜಿಲ್ಲಾಡಳಿತ ಭವನದ ಎದುರು ಭಾರಿ ಹೈಡ್ರಾಮಾನೇ ನಡೆದಿದೆ. ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ವೇತನ ಹೆಚ್ಚಳ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬಿಸಿಯೂಟ ತಯಾರು ಮಾಡುವಂತ ಕೆಲಸ ಮಾಡ್ತಾರೆ ಅವರು. ವೇತನ ಹೆಚ್ಚಳ ಆಗಿಲ್ಲ, ವೇತನ ಹೆಚ್ಚಳ ಮಾಡಲೇಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಿಳಿದಿದ್ರು. ಹಾಗೆಯೇ ಕೊಪ್ಪಳ ಜಿಲ್ಲಾಡಳಿತ ಭವನದೊಳಗೂ ಕೂಡ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿನಿಧಿ ಶಿವಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಶಿವಕುಮಾರ್, ಈಗಿನ ಪರಿಸ್ಥಿತಿ ಹೇಗಿದೆ? ಏನಾದ್ರೂ ಬದಲಾವಣೆಗಳಾಗಿದೆಯಾ? ಅವರ ಮನವೊಲಿಸೋ ಪ್ರಯತ್ನಗಳಾಗಿದೆಯಾ? ಇವತ್ತು ಬಿಸಿಯೂಟದ ಕೊಪ್ಪಳದಲ್ಲಿ ಬಿಸಿಯೂಟ ತಯಾರಕರೇನಿದ್ದಾರೆ ಅವರ ಆಕ್ರೋಶದ ಕಟ್ಟೆ ಒಡೆದಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಬಿಸಿಯೂಟ ತಯಾರಕ ಮಹಿಳೆಯರು ಜಿಲ್ಲಾಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, ಅವರೆಲ್ಲರಿಗೂ ಕೂಡ ಮನವಿಯನ್ನ ಕೊಡ್ತಿದ್ದಾರೆ, ನಮ್ಮ ವೇತನವನ್ನ ಪರಿಷ್ಕರಣೆ ಮಾಡ್ಬೇಕಂತ ಹೇಳಿ. ಆದ್ರೆ ಅದು ಇದುವರೆಗೂ ಕೂಡ ಆಗಿಲ್ಲ. ಇವತ್ತು ಕೊಪ್ಪಳ ಜಿಲ್ಲಾಡಳಿತ ಭವನದ ಮುಂದೆ ಸಾವಿರಾರು ಮಹಿಳಾ ಬಿಸಿಯೂಟ ತಯಾರಕರು ಸಿಐಟಿಯು ಸಂಘಟನೆ ಜೊತೆಗೆ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಆದ್ರೆ ಇವತ್ತು ಬಿಸಿಯೂಟ ತಯಾರಕರ ಈ ಮಹಿಳೆಯರೇನಿದ್ದಾರೆ ಅವರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಅವರು ಜಿಲ್ಲಾಡಳಿತ ಭವನದ ಒಳಗಡೆ ನುಗ್ಗಲು ಪ್ರಯತ್ನವನ್ನ ಪಟ್ಟರು. ಬ್ಯಾರಿಕೇಡ್ ಹಾಕಿ ಪೊಲೀಸರು ಅವ್ರನ್ನ ತಡೆದ್ರು. ನಂತರ ಈ ಒಂದು ಹೋರಾಟದ ನೇತೃತ್ವ ಯಾರು ವಹಿಸಿರ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ಮಹಿಳಾ ಮುಖಂಡರೇನಿರ್ತಾರೆ ಅವ್ರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡ ನಂತರ ಅವರು ವೇತನ ಪರಿಷ್ಕರಣೆಯನ್ನ ಮಾಡ್ಬೇಕಂತ ಹೇಳಿ ಪಟ್ಟು ಹಿಡಿದು ಕುಳಿತರು, ಧಿಕ್ಕಾರವನ್ನ ಕೂಗಿದ್ರು. ಸದ್ಯ ಪೊಲೀಸರು ಈ ಪರಿಸ್ಥಿತಿಯನ್ನ ಶಾಂತಗೊಳಿಸಿ ಈಗ ಪ್ರತಿಭಟನೆ ಕೂಡ ಮುಕ್ತಾಯವಾಗಿರ್ತಕ್ಕಂಥದ್ದು. ಅವರು ಮನವಿ ಕೊಟ್ಟು ನಮ್ಮ ವೇತನ ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಅದೇ ರೀತಿ ಇದೆ, ಅದನ್ನ ಪರಿಷ್ಕರಣೆ ಮಾಡಬೇಕು. ಜೊತೆಗೆ ಹಲವಾರು ಬೇಡಿಕೆಗಳಿದಾವೆ, ಬಿಸಿಯೂಟ ತಯಾರಕರ ಮಹಿಳೆಯರ ಬೇಡಿಕೆಗಳಿವೆ. ಜೊತೆಗೆ ಒಂದಿಷ್ಟು ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಕೇಳ್ಬೇಕಂತೇಳಿ ಆಗ್ರಹಿಸಿ ಇವತ್ತು ಧರಣಿಯನ್ನ ಹಮ್ಮಿಕೊಂಡಿದ್ರು. ಈಗ ತಾತ್ಕಾಲಿಕವಾಗಿ ಆ ಪ್ರತಿಭಟನೆಯನ್ನ ಪೊಲೀಸರು ಮುಕ್ತಾಯಗೊಳಿಸಿದ್ದು, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಈಗ ಶಾಂತಗೊಳಿಸಿದ್ದು. ಮತ್ತೆ ಈಗ ಬಿಸಿಯೂಟ ನೌಕರರು ನಮ್ಮ ವೇತನ ಪರಿಷ್ಕರಣೆ ಆಗದೆ ಹೋದ್ರೆ ಮುಂದಿನ ಹಂತದಲ್ಲಿ ನಾವು ಮತ್ತೊಂದು ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.